ನನ್ನ ಮಗಳಗ ಬಂದ ಕುಂತೈತೋ ಕರಿ ಹೆಗಣ, ಇದರಂಗ್ಯಾರಿಲ್ಲೋ ಇದು ಎಂತ ಹಸಿ ಹೆಣ. ಅವಳ ಅಕ್ಕನ್ ಅವಳು ಯಾವಳಾದ್ರೆ ನನಗೇನೋ, ನನ್ ಪರ್ಸನಲ್ ವಿಷಯಕ್ಕೆ ಬಂದ್ರೆ ಚಪ್ಲಿ ಕಿತ್ತವಂಗ್ ಹೊಡಿತೀನಿ. 2026 ಬಂತ. ನಮ್ ದೋಸ್ತರದಾಗ 20 ಮನಿದ್ ಲವ್ ಮ್ಯಾರೇಜ್ ಆತ, 30 ಮನಿದ ಅರೇಂಜ್ ಮ್ಯಾರೇಜ್ ಆತ. ನಮ್ದು ನಾನು ಕೂಡ ಉಂಟಲ್ಲ ಬಾಯ್ ಫ್ರೆಂಡ್ ಜೊತೆಗೇನೆ ಮದ್ವೆ ಆಗ್ತೀನಿ, ಆದ್ರೆ ಯಾರ ಬಾಯ್ ಫ್ರೆಂಡ್ ಅಂತ ಗೊತ್ತಿಲ್ಲ. ಮೊದಲು ವಿಡಿಯೋನ ನೋಡಿ, ಆಮೇಲೆ ಪನಿ ಕಮೆಂಟ್ಸ್ ನ ಓದೋಣ. ಲೆಟ್ಸ್ ಗೋ. तो चलिए शुरू करते हैं. ಬೇಕು ಅಂತ ಬಂದಿದ್ದಲ್ಲ, ಕಾಮೆಂಟ್ ಓದೋಕೆ ದಾರಿ ತಪ್ಪಿ ಬಂದಿದ್ದು. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ರಾತ್ರಿ ಆದ್ರೆ ಸೊಳ್ಳೆ ಕಾಟ, ಬೆಳಗ್ಗೆ ಆದ್ರೆ ಈ ಬೋಳಿ ನನ್ ಮಕ್ಕಳು ಕಾಟ. ನೂರಾರು ಪ್ರೇಮದಾಸರು, ಇವರಿಬ್ರು ಹುಚ್ಚರು. ಬಾಯಿಗೆ ಬಂದಾಗೆ ಬಯೋಣ ಅಂದ್ರೆ ಪರಿಚಯದವರು ಕಾಮೆಂಟ್ ನೋಡ್ತಾರೆ ಅಂತ ಸುಮ್ಮನೆ ಇದ್ದೀನಿ. ಟ್ರೈನ್ಗೆ ತಲೆ ಕೊಟ್ಟು ಸಾಯೋಣ ಅಂದ್ರೆ ನಮ್ಮೂರ್ಗೆ ರೈಲೇ ಬರಲ್ಲ ಹೋಗತ್ಲಾಗೆ. ಸೊಳ್ಳೆ ಕಾಟ ತಡಿಬಹುದು, ಆದ್ರೆ ಇವ್ರ ಕಾಟ ತಡಿಯೋಕೆ ಆಗಲ್ಲ. ಯಪ್ಪ ದೇವ್ರೆ, ನೀವೆಷ್ಟೇ ಕಾಟ ಕೊಟ್ರು ನಾನಂತೂ ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡಲ್ಲ. ಅಷ್ಟೇ. ತಂದೆ ಕೊಡಿಸೋ ಚಡ್ಡಿ ದೊಡ್ಡೋನಾಗುವರೆಗೆ, ತಾಯಿ ಕೊಡಿಸೋ ಚಡ್ಡಿ ಮುಸ್ರೆ ಬಟ್ಟೆ ಆಗುವರೆಗೆ, ಫ್ರೆಂಡು ಕೊಡಿಸೋ ಚಡ್ಡಿ ವಾಪಸ್ ಕೇಳೋವರೆಗೆ, ನಾವೇ ತಗೊಳ್ಳೋ ಚಡ್ಡಿ ತೂತು ಆಗುವರೆಗೆ, ಆಗಿ ಹರಿದು ಹೋಗುವರೆಗೆ, ಹರಿದು ಊರ್ ಬಾಗ್ಲಾಗುವರೆಗೆ.
ನಮಸ್ಕಾರ ಬೈ, ಆರಾಮದಿಲ್ಲ? ಬಿಸ್ಕೆಟ್ ಇಲ್ಲ ಬೈಲಿ ನಿಮ್ಗೆ ಸರ್ಪ್ರೈಸ್ ಗೋವಾ ಟ್ರಿಪ್. ಬನ್ನಿ ನಿನ್ ಮುಂದೆ ಟ್ಯಾಂಕ್ ಮೇಲೆ ಕೂತ್ಕೊ. ಕೆಂಚ ಬಾಯಿಲ್ ನೀನು ಟ್ಯಾಂಕ್ ಮೇಲೆ ಕೂತ್ಕೊ. ಬಾಯಿಲ್ ನೀನು ಹಿಂದೆ ಕೂತ್ಕೊ. ಬ್ರೌನಿ ಬಾ, ನೀನು ಕರಿಯರ್ ಪಕ್ಕ ಕೂತ್ಕೊ. ಬೇಕಾದ್ರೆ ಕೂತ್ಕೋ, ಇಲ್ಲ ಕೆಂಚ ಬಾಯಿಲ್ ನೀನು ಕರಿ ಔಷಧ ಜರ್ಕೊಳ್ಳೋ. ನಮ್ಗೆ ಜಾಗ ಇಲ್ಲ. ಆಕ್ಚುಲಿ ಗೋವಾ ಟ್ರಿಪ್ ಅಲ್ಲ ಕಣ್ರ, ಬೋಬೋ ಬಿರಿಯಾನಿ. ಮಾಮ್ ಇಲ್ಲಿ ತಂದಿದ್ದೀನಿ. ಇಲಿ ಕೊಂಡ್ರೆ ಎದ್ರಕೊಂತ್ರಿ, ಬೇಕಾದ್ರಿ ದನ ಆದ್ರಿ. ನೈಟ್ ಔಟ್ ಚಪ್ರಿ ಚಂದನ್, ಅದ್ ಬರೀ ಪಲ್ಲಿ ಕಣ, ನಿನ್ನೇನ್ ತಿನ್ಕೊಂಡು ಆಫ್ಟರ್ ಒಂದ್ ಪಲ್ಲಿಗೆ ಎದ್ಕೊಂಡು ಸಾಯ್ತೀರ ಮಚ್ಚ. ಬಾರ ನನ್ ತಲೆ ಮೇಲೆ ಕುತ್ಕೊಂಡ್ಬಿಡು ಹಂಗೇಲಿ. ಗೈಸ್, ನೀವು ಈ ಫಿಂಗರ್ ಇಂದ ಈ ಪಾರ್ಟ್ ಇಲ್ಲಿ 5 ಸೆಕೆಂಡ್ ಹಿಂಗ್ ಪ್ರೆಸ್ ಮಾಡಿದ್ರೆ ನಿಮ್ಮ ಲೈಫಿನ 5 ಸೆಕೆಂಡ್ ವೇಸ್ಟ್ ಆಗುತ್ತೆ. ಇಲ್ಲ ಅಂದಿ ಫಾರಂ ಎಲ್ ಬರ್ತದೆ? ಅಲ್ಲ ಐತೆ ಮತ್ತೆ ಅಲ್ಲೋಗಿರೋ ಊರೊಳಗೆ ಯಾಕೆ ಬತ್ತಿ? ಮಕ್ಳು ಮರಿ ನೋಡಿ ಎದ್ರಕೋತವೆ. ಗೈಸ್, ನಂದು ಈ ಫೋಟೋನ ಯಾರೋ ಡಿಪಿಗೆ ಹಾಕೊಂಡಿದ್ರು. ಸರಿ, ಸ್ವಲ್ಪ ವಿಚಾರಿಸ್ಕೊಳ್ಳೋಣ ಅಂತ ನೋಡಕ್ ಹೋದ್ರೆ ಹಂಸ ಅಕ್ಕ ಅಭಿಮಾನಿ ಸಂಘ ಅಂತೆ. ಅಲ್ಲ, ನನ್ ಫೋಟೋ ನೋಡ್ಬಿಟ್ಟು ಬೇಜಾರ್ ಮಾಡ್ಕೊಳ್ಳೋ, ಇಲ್ಲ ಯೂಸರ್ ನೇಮ್ ನೋಡ್ಬಿಟ್ಟು ಖುಷಿ ಪಡ್ಲೋ. ಅಭಿಮಾನಿಗಳಂತ ಬೇರೆ ಇಟ್ಕೊಬಿಟ್ಟು ಹಾಕೊಳ್ಳಿ, ಪರವಾಗಿಲ್ಲ. ಲೇ ಡೌರಾಣಿ, ಇಷ್ಟು ಓವರ್ ಆಕ್ಟಿಂಗ್ ಮಾಡ್ತೀರಾ? ಎಷ್ಟು ಕೊಡ್ತಾರೆ ನಿಮ್ಗೆ? ಯಾರು ಏನು ಕೊಡಲ್ಲ ಅಣ್ಣ. 65,000 ಜನ ಫಾಲೋವರ್ಸ್ ಇದಾರೆ, ಒಬ್ರು ₹1 ಬಿಚ್ಚಲ್ಲ. ಅದ್ಬಿಡು, ನೀನ್ ಹಿಂಗೆಲ್ಲ ಕಮೆಂಟ್ ಮಾಡ್ತಿಲ್ಲ, ನಿಂಗೆ ಎಷ್ಟು ಕೊಡ್ತಾರೆ? ಯಾರು ತಲೆ ಕೆಡ್ಸ್ಕೊಬೇಡ್ರಿ, ಇದು ಪಕ್ಕ AI ಎಡಿಟ್ ಐತಿ. ಎಷ್ಟು ಚಂದ ಮಾಡ್ತಾರ್ರಿ AI ಎಡಿಟ್. ಇಷ್ಟ ಸಣ್ಣ ಸಣ್ಣ ಹುಡುಗರದಾರ, ಇವ್ರು ಯಾವಾಗ ಹಿಂಗ್ ಮಾಡ್ತಾರೆ. ಇದು ಪಕ್ಕ AI ಎಡಿಟ್ ಮಾಡಿದ್ದೈತಿ. ಯಾರು ನಂಬಕೋಬೇಡ್ರಿ, ಇದು 100% AI ಎಡಿಟ್. ನನಗ್ ಗೊತ್ತೈತಿ ಇದು AI ಎಡಿಟ್. ಸಾಕು ಇಲ್ಲಕ್ಕ, ಇದು ಪಕ್ಕ AI ಎಡಿಟ್. ನನ್ನ ಸಮಾಧಾನಕ್ಕೋಸ್ಕರ ನನ್ನ ಮಾತು ನಂಬ್ರಿ, ಇದು AI ಎಡಿಟ್. ಅಕ್ಕಿ ನೋಡಿದ್ರ ಸಕ್ಕರೆ ಆಗ್ಯಾಳ, ಈ ನನ್ನ ಮಗ ನೋಡಿದ್ರ ಚಾಪುಡಿ ಆಗ್ಯಾನ. ಇದನ್ನ ಯಾರು ರಿಯಲ್ ಅಂತೇಳಿ ನಂಬ್ತಾರ? ಇದು AI ಎಡಿಟ್ ಮಾಡಿದ್ದೆ, ನನಗ್ ಗೊತ್ತಿಲ್ಲನೆ. ವಾಟ್ ಹ್ಯಾಪನ್? ನನ್ನ ಗೌಡ್ರೆ ಚಾ ಕುಡಿಸ್ತೀರಿ ಇಲ್ಲ? ತಡ್ಲೆ ಒಂದ್ ನಿಮಿಷ, ಅಕ್ಕ ಏನೋ ಹೇಳಕುಂತಾಳಲ್ಲ, ಹೇಳಕ್ಕ ನೀ ಏನು? ನೀ ಅಲ್ಲಕ್ಕ, ಇನ್ನೊಬ್ಬಕ್ಕೆ ಅಕ್ಕ ಇದ್ಲಲ್ಲ, ಅಕ್ಕಿ ಎಲ್ಲ ಹೋದ್ಲೆ? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಯಾರ ಮುಂದೆ ಹೇಳಿದಿ? ಎಷ್ಟು ಸಲ ಹೇಳಿದಿ? ಏನ್ ಹೇಳಿದಿ? ನೀನಂದ್ರೆ ನನಗೆ ತುಂಬಾ ಇಷ್ಟ. ನನಗ್ ಕೋಲಾಟ ಆಡಕ್ ಬಾಳ ಕಷ್ಟ. ನೋಡ್ಕೊ ನಾವಲ್ಲ. ಹಣ 10 ರೂಪಾಯಿದೊಂದು ಲೇಸ್, 5 ರೂಪಾಯಿದೊಂದು 5 ಸ್ಟಾರ್, 5 ರೂಪಾಯಿದೊಂದು ಬಿಸ್ಕೆಟ್, 5 ರೂಪಾಯಿದೊಂದು ಬೂಸ್ಟ್ ಕೊಟ್ಬಿಡಿ. ಓಕೆ ಮೇಡಮ್. ಎಷ್ಟಾಯ್ತು? 1 ನಿಮಿಷ ಮೇಡಮ್, ಲೆಕ್ಕ ಹಾಕಿ ಹೇಳ್ತೀನಿ. 10 ರೂಪಾಯಿದು ಲೇಸು, 5 ರೂಪಾಯಿದು ಚಾಕ್ಲೇಟ್, 5 ರೂಪಾಯಿದು ಬಿಸ್ಕೆಟ್, 5 ರೂಪಾಯಿದು ಬೂಸ್ಟ್. ಮೇಡಮ್, ನಿಮ್ದೆಲ್ಲ 10,555 ರೂಪಾಯಿ ಆಗಿದೆ. ಸ್ಕೂಲ್ಗೆ ಹೋಗಿಲ್ವಾ ನೀನು? ತಗೊಳ್ಳಿ. ಮೇಡಮ್, ಅದೇನು 25 ರೂಪಾಯಿ ಕೊಟ್ಟಿರಾ? ಇರು, ನಾನು ಲೆಕ್ಕ ಹಾಕಿ ಹೇಳ್ತೀನಿ. ಒಂದ್ 20 ರೂಪಾಯಿ, ಒಂದ್ 2 ರೂಪಾಯಿ, ಇನ್ನೊಂದ್ 2 ರೂಪಾಯಿ, ಇನ್ನೊಂದ್ 1 ರೂಪಾಯಿ. ಇವಾಗ ನೀನೇ ನಂಗೆ 10,000 ರೂಪಾಯಿ ಕೊಡ್ಬೇಕು. ರಿಲೇ ಅಂದ್ರೆ ಕೈಯಲ್ಲಿ ಒಂದು ಟ್ಯೂಬ್ ಕೊಡ್ತಾರೆ. ನಾನು ಫಸ್ಟ್ ಓಡ್ ಬರ್ತೀನಿ, ಒಂದು
ಟ್ಯೂಬ್ ಕೊಡ್ತಾರೆ, ಮತ್ತೆ ಸೆಕೆಂಡ್ ರನ್ನರ್ ಆಡ್ತಾರೆ, ಅವರು ಥರ್ಡ್ ಜನಕ್ಕೆ ಕೊಡ್ತಾರೆ, ಥರ್ಡ್ ಜನ ಫೋರ್ತ್ಗೆ ಕೊಡ್ತಾರೆ, ಫೋರ್ತ್ ಅವರು ಎಂಡ್ ಮಾಡ್ತಾರೆ. ಅರ್ಥ ಆಯ್ತಾ? ಇವತ್ತೇ ನೋಡಿ ನಾನು ಸ್ಟಾರ್ಟ್ ಮಾಡ್ತೀನಿ. ಆನ್ ಯು ಮಾರ್ಕ್ ಸೆಟ್ ಗೋ. ನನ್ನ ಕೈಯಲ್ಲಿ ಅದೇ ಉಂಟು. ಎಂತ ಕೋಲು ಎಂತ ಹೇಳುದು ರಿಲೇಯಲ್ಲಿ, ಅದೇ ನಾನು ಓಡ್ತೀನಿ ಮತ್ತೊಂದು ಜನಕ್ಕೆ ಕೊಡ್ತೀನಿ, ಅವರು ಥರ್ಡ್ ಪರ್ಸನ್. ನನ್ಗೆ ಆಕ್ಚುಲಿ ಯಾವಾಗ ನನ್ಗೆ ಸರ್ ಪಾಸ್ ನನ್ಗೆ ಯಾವಾಗ ಸರ್ ಫೋರ್ತ್ ಅಲ್ಲಿ ಇಡ್ತಾರೆ, ಯಾಕೆಂದ್ರೆ ನಾನು ಲೀಡ್ ಫೋರ್ತ್ ಅಲ್ಲಿ ಫಸ್ಟ್ ಮಾಡ್ತೀನಿ. ಥರ್ಡ್ ಜನ ಅವರು ನನಗೆ ಪಾಸ್ ಮಾಡ್ಕೊತ ಬರೋದು. ಅದರ ಲಾಸ್ಟ್ ಒಬ್ರು ಯಾರು ಅಲ್ಲಿ ಹೋಗ್ತಾರೋ ಅವರೇ ವಿನ್. ಹೌದು. ಹಾಯ್ ಶುಭಾ, ಏನ್ ಇವತ್ತು ಇಷ್ಟೊಂದು ಕ್ಯೂಟ್ ಆಗಿ ಕಾಣಿಸ್ತಾ ಇದ್ಯಾ? ಹೊಸ ಡ್ರೆಸ್ಸಾ? ಅಲ್ಲ, ನಾನು ಇವತ್ ಬದುಕಿದೀನಿ ಅಂತ ಗೊತ್ತಾತ ನಿನ್ಗೆ? ಇಷ್ಟ ದಿನ ಎಲ್ಸ ಹೋಗಿದ್ದೆ? ಟ್ರಿಪ್ಗೆ ಹೋಗಿದ್ದೆ. ನಿನಗೆ ಒಂದು ಮೆಸೇಜ್, ಒಂದು ಕಾಲು, ಒಂದು ವಿಡಿಯೋ ಕಾಲ್ ಮಾಡಕ್ಕಾಗಲ್ಲ ಅಲ್ಲ ನಿನಗೆ? ಇಟ್ಸ್ ಅ ನೇಚರ್ ಪ್ಲೇಸ್. ನೆಟ್ವರ್ಕ್ ಇರ್ಲಿಲ್ಲ. ನೆಟ್ವರ್ಕ್ ಇರ್ಲಿಲ್ಲ ಅಂತ ನೀನ್ ಯಾವ್ದಾದ್ರು ನೆಟ್ವರ್ಕ್ ಜೊತೆ ಕನೆಕ್ಟ್ ಆಗಕ್ ಹೋಗಿದ್ದ? ಆರ್ ಯು ಕ್ರೇಜಿ? ಯು ಆರ್ ಡೌಟಿಂಗ್ ಆನ್ ಮೀ? ಪಕ್ಕ ಯಾವ್ದೋ ಇಂಗ್ಲಿಷ್ ಜೊತೆ ಕನೆಕ್ಟ್ ಆಗಿದ್ಯಾ ನೀನು? ಯಾರವಳು? ಯಾಕೆ ಈ ನವರಂಗಿ ಆಟ ಆಡ್ತಾ ಇದ್ಯಾ? ನೋ ಇಂಗ್ಲಿಷ್ ಡವ್. ನಾನು ನಿನಗೆ ಮೆಸೇಜ್ ಮಾಡೋಣ ಅಂತ ನಾರ್ಮಲ್ ಮೆಸೇಜ್ ಅಲ್ಲಿ ಮಾಡ್ದೆ, ಅದು ಡೆಲಿವರ್ ಆಗಿಲ್ಲ. ನಿಂಗೆ ಕರೆನ್ಸಿ ಇರ್ಲಿಲ್ಲ. ನಿನಗೆ ಇಲ್ಲಿಂದ ಅಲ್ಲಿವರೆಗೂ ಹೋಗಕ್ಕೆ ನಿನ್ನ ಹತ್ರ ದುಡ್ಡಿರತ್ತೆ, ಹೋಗ್ಬಿಟ್ಟು ಚೆನ್ನಾಗಿ ಮಜಾ ಮಾಡ್ಕೊಂಡು ಕರೆಯಲು. ಏ, ದಟ್ ಓನರ್ ವಾಸ್ ಇಂಗ್ಲಿಷ್. ಯಾವ ಓನರು? ರೆಸಾರ್ಟ್ ಓನರು. ಹಂಗಾದ್ರೆ ಆ ರೆಸಾರ್ಟ್ ಓನರ್ ಜೊತೆ ರೆಸಾರ್ಟ್ ಓನರ್ ಮಗಳು. ಐ ಮೀನ್ ಸಾರಿ. ಆ ಮಗಳು ನಿನ್ ಜೊತೆ ಯಾಕೆ ಬಂದಿದ್ದು? ಅವಳು ಅಲ್ಲಿ ಇದ್ಲು. ಇದ್ಲು. ನೀನ್ ನವರಂಗಿ ಆಟ ಆಡ್ಕೊಂಡು ಅವ್ರ ಜೊತೆ ಕನೆಕ್ಟ್ ಆಗ್ಬಿಟ್ಟಿದ್ಯಲ್ಲ. ನೀವ್ ಚೆನ್ನಾಗಿ ವಿಡಿಯೋಸ್ ಮಾಡ್ತೀರಾ ಅಂತ ಹಂಗೆ ಮಾತಾಡ್ಸಿದ್ಲು ಅಷ್ಟೇ. ಚೆನ್ನಾಗಿ ವಿಡಿಯೋಸ್ ಮಾಡ್ತೀರಂತ ಮಾತ್ರ ನೀವು ಥ್ಯಾಂಕ್ ಯು ಅಂತ ಕನೆಕ್ಟ್ ಆಗ್ಬಿಟ್ಟಿದ್ಯಲ್ಲ ಅವ್ರ ಜೊತೆ. ನೀನು ಕೊಡು, ನೀನ್ ಫೋನ್ ಕೊಡು. ನಾ ಇವಾಗ ಹೋಗ್ತಾ ಇದೀನಿ. ಊಟ ಮಾಡ್ತೀಯಾ? ನಾಚಿಕೆ ಆಗಲ್ವಾ ನಿನ್ಗೆ? ಯಾವ ಜೊತೆ ಇಂಗ್ಲಿಷ್ ಅವಳ ಜೊತೆ ಇದ್ಬಿಟ್ಟು ಬಂದ್ಬಿಟ್ಟು ಇವಾಗ ಊಟ ಮಾಡ್ತೀನಿ ಅಂತ ಹೇಳಕ್ಕೆ? ಹೋಗವು ಅವ್ರ ಊಟ ತಿನ್ನು ಹೋಗು. ಇಲ್ಲಿ ಹೋಗು, ಅವಳ ಹತ್ರನೇ ಕನೆಕ್ಟ್ ಆಗಿ ಹೋಗು. ಆ ನೆಟ್ವರ್ಕ್ಗೆ ಹೋಗ್ತೀಯ ತಾನೆ ಇವಾಗ? ಹೋಗು. ಇಂಗ್ಲಿಷ್ ಬ್ರೇಕ್ಫಾಸ್ಟ್. 20 ವರ್ಷ ಆಯ್ತು, ಇನ್ನು ಸಿಂಗಲ್ ಆಗೇ ಇದ್ದೀವಿ. ಯಾಕಂದ್ರೆ ನಾವು ಹುಡುಗಿರ್ನ ದೂರ ಇಟ್ಟಿದೀವಿ ಅಂತ ಅಲ್ಲ, ಹುಡುಗಿರನ್ನ ದೂರ ಇಟ್ಬಿಟ್ಟವ್ರು. ನೋಡಕ್ ಚೆನ್ನಾಗಿದ್ರು ನಮ್ಗೆ ಯಾರು ಬೀಳಲ್ಲ. ಇದೇನಿದೊಂದು ಚೂಟ್ ತೋರಿಸಿ ಇಲ್ಲಿ. Black sheep, have you any wool? Yes sir, yes sir. 3 bags full. One for the master, one for the day, one for the little boy who lives down the lane. ಫ್ರೆಂಡ್ಸ್, ನಮ್ ಬಾಸು ಇಂಟರ್ವ್ಯೂ ಕೊಡ್ತಾ ಇದಾರೆ. ಟಯರ್ಡ್ ಆದಾಗೆಲ್ಲ ಬನಾನ ಕೊಡ್ಬೇಕು, ಅದಕ್ಕೆ ಕಟ್ ಮಾಡ್ತಾ ಇದ್ದೀನಿ. ಯಾವ್ದ್ರಿ ಜಾತಿ ಯಾರ್ರಿ ಗೊತ್ತು? ಇಲ್ಲಿ ಕೂತವನಿಲ್ಲ ರವಿ ಅಣ್ಣ. ನಾನಾದ್ರೆ ಪ್ರಾಣ ಕೊಡ್ತಾನೆ ನನ್ಕೋಸ. ಹ್ಞೂ ಅಣ್ಣ. ಅವನಾದ್ರೆ ನಾನ್ ಪ್ರಾಣ ಕೊಡ್ತೀನಿ ಅವ್ನಿಗೇನಾರ ಆದ್ರೆ. ಅಣ್ಣ ನೀವು ಕೇಳಿ ಅಣ್ಣ, ಪ್ರಾಣ ಕೊಟ್ಬಿಡ್ತೀನಿ. ರವಿ ಅಣ್ಣ ಇರಿ ಅಣ್ಣ. ರವಿ ಅಣ್ಣ ನೀವು ತಡಿಬೇಡಿ ಅಣ್ಣ, ಅಣ್ಣನ್ಗೋಸ್ಕರ ಪ್ರಾಣ ಕೊಟ್ಬಿಡ್ತೀನಿ ಅಣ್ಣ. ಆಯ್ತು, ನಿನಗೆ ಇದು ಮಾಡ್ಬಾರ್ದು, ಸೈಲೆಂಟ್ ಆಗಿರು. ಆಯ್ತು ಅಣ್ಣ, ನೀವ್ ಹೇಳಿದ್ಮೇಲೆ ಸಮಾಧಾನ ಮಾಡ್ಕೊಂತೀನಿ, ಆದ್ರೂ ಅಣ್ಣನ್ಗೋಸ್ಕರ. ಓಕೆ ರವಿ. ಆಯ್ತು ಬಿಡಿ ಅಣ್ಣ, ನೀವು ಇಷ್ಟ ಹೇಳಿದ್ಮೇಲೆ ಕೊಡಲ್ಲ ಬಿಡಿ ಅಣ್ಣ. ಸಾರಿ ಅಣ್ಣ. ನಿನ್ ಜನ್ಮಕ್ಕೆ ಹೋಗೋ. ಇವತ್ತು ಮಟ ಮದ್ದಿಂದಾಗ ಒಂದು ಕೊಡ ಕೋಲ್ಡ್ ಡ್ರಿಂಕ್ಸ್ ಕುಡ್ದ, ಒಂದು ರೀಲ್ಸ್ ಮಾಡಿ ಗಾಡಿಗೆ ಒಂದು ಚಾ ಬಿಸ್ಕಿಟ್ ತಿನ್ನಿಸಿ ಹಲ್ಕಿಸ್ಕೋತ ಹೈದರಾಬಾದ್ ಕೊಂಡಿದ್ವಿ. ಹೋಗಾಗ ಒಂದು ಬ್ರೇಕಪ್ ಆಗಿದ್ದು ಕೋಳಿ ಅದ್ರ ಲವ್ ಸ್ಟೋರಿ ಹೇಳಿ ಅಳಾತಿತ್ತು. ನಮಗೂ ಅದ್ರ ಕತಿ ಕೇಳಿ ಕಣ್ಣೀರು ಉಕ್ಕಿ ಹರ್ ಜಳಕ ಆಗ್ಬಿಡ್ತು. ಸೂಸೈಡ್ ಮಾಡ್ಕೊಳಕ್ ಹೆಲ್ಪ್ ಮಾಡಿದ್ವಿ. ಹಂಗ ಬರಾಗದಕ್ ಮೋಸ ಮಾಡಿದವ್ರ ಎಕ್ಸ್ನ ಮತ್ತ ಅದ್ರ ಹೊಟ್ಟೆಗಿದ್ 3 ವರ್ಷದ ಮಗುನ ಮರ್ಡರ್ ಮಾಡಿ ತಿಂದ್ ಬಿಟ್ವಿ. ಅಲ್ಲಿ ರೈತರು ನೋಡ್ರ ಕಬ್ಬಿಗೆ ರೇಟ್ ಸಿಗೋಲ್ತದ ಕೂತಾರ. ಇಲ್ಲಿ ನಮ್ ದೋಸ್ತ್ ನೋಡಿದ್ರ ಅದ್ರ ಟ್ರ್ಯಾಕ್ಟರ್ ಕಬ್ಬಿ ಇಲ್ಲೇ ಮುರ್ಕೊಂಡು ತಿನ್ನತಾನ. ಅಲ್ಲಿ ಮರ್ಜೂಸ್ ಮುಂಜಾನೆ ಚಂದ್ರಮಣ ಕಳ್ಸಿ ಸೂರ್ಯ ನಮ್ಮೂರಿಗೆ ಬಂದಾನ. ಅದಕ್ಕ ನಾವು ಸಿದ ಬೈಕ್ ನ್ಯಾಮ ಕುಂದ್ರಸ್ಕೊಂಡ ನಮ್ ತಿಂಡಿ ಹೊಸ ರೋಡ್ ಹಿಂದ್ ಬಿಟ್ಟ ಹಳಿ ರೋಡಿಗೆ ತೆಕ್ಕಿ ಬಿಡ್ಕೊಂಡ ಬೈಕ್ ಶೋರೂಮ್ ಕೊಂಡು ತಗೋಬೇಕಂತ ಬಂದಿದ್ವಿ. ಕಿಚಾಕ್ ಚಿಲ್ಲರ್ 5 ರೂಪಾಯಿ ಕಾಣಿಸಿದ್ದು. ಶೋರೂಮ್ ಕೊಡಂಗಿಲ್ಲ ಅಂದ್ರೆ ಅಷ್ಟ್ರಾಗ ಮತ್ತೇನ್ ಕೊಡ್ತೀರ ಅಂದ್ವಿ. ಡ್ಯಾಶ್ ಒಳಗೆ ಡ್ಯಾಶ್ ತುರ್ಗ್ ಡ್ಯಾಶ್ ಮಾಡ್ತೀವಿ ಅಂದ್ರು. ಅದಕ್ಕೆ ತಲೆ ಹ್ಯಾಪಾಗಿ ಬಂದ್ 5 ರೂಪಾಯಿ ಚಾ ಕುಡ್ದ್ಬಿಟ್ವಿ. ಬೈಕಿಗೆ ಎಡಕ್ ಕುಂದ್ರ ಶರ್ಬಿ ಕಳಿಸಿ ಜಕ ಮಾಡ್ಸತ್ತಾರ. ಅಷ್ಟ್ರಾಗ ನಾವು ಬಂದ್ ಎಗ್ ಪಪ್ಸ್ ನಡ್ಬಾರ್ಕ್ ಶೀಡ್ ನಮ್ ಗಿರ್ನಾಕ್ ಹಾಕಿ ಒತ್ಲೆ ತುರ್ಕ್ ಬಿಟ್ವಿ. ಅಲ್ಲಿ ಬಂದ್ ಸುಟ್ಟ ಎಲ್ಲ ಸ್ವಿಮ್ಮಿಂಗ್ ಕಲ್ತ್ ಬಂದಿರೋ ಬಜ್ಜಿ ಕುತ್ಗಿ ಹಚ್ಚಿ ಎಣ್ಣೆ ತೆಗೆದು ತಿಂದು ಮಜಾ ತಗೊಂಡ್ವಿ. ಇವತ್ತಿನ ಕತೆ ಇಷ್ಟ. ಸಿಗು ಇನ್ನೊಮ್ಮೆ ಇನ್ಸ್ಟಾಗ್ರಾಮ್ ದಾಗ ಫೋನ್ ಬಿಟ್ಟು ಸುಮ್ಮಕೋರಿ. ನಿಮ್ ಮನ್ಯಾಗ ಒಬ್ಬೊಬ್ರು ಅವಾಗ ಬ್ಯಾಡ್ ಕಮೆಂಟ್ ಹಾಕ್ತಿರ ಕಡಿತಾವ ಹುಳ ನಿಮ್ ಮುಕ್ಕಳಾಗ.